ಒಂದಾನೊಂದು ಕಾಲದಲ್ಲಿ ಚಂದ್ರವಂಶದ ಧರ್ಮಪಾಲ ಎಂಬ ರಾಜನಿದ್ದನು. ಅವನು ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಪ್ರೀತಿಸುತ್ತಿದ್ದನು. ಅವನ ರಾಜ್ಯದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಇದ್ದರು. ಆದರೆ ರಾಜನಿಗೆ ಒಂದು ಆಸೆಯಿತ್ತು. ನನ್ನ ರಾಜ್ಯದಲ್ಲಿ ಯಾರಾದರೂ ಅತೃಪ್ತರು ಇದ್ದಾರೆಯೇ ಎಂದು ತಿಳಿಯುವುದು. ಒಂದು ದಿನ ರಾಜ ಸಾಮಾನ್ಯ ಪ್ರಜೆಯ ವೇಷ ಧರಿಸಿ ರಾಜ್ಯ ಸಂಚಾರಕ್ಕೆ ಹೊರಟನು. ದಾರಿಯಲ್ಲಿ ಒಬ್ಬ ವೃದ್ಧ ರೈತ ಬಿಸಿಲಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದುದನ್ನು ಕಂಡನು. ರಾಜನು ಅವನ ಹತ್ತಿರ ಹೋಗಿ ಕೇಳಿದನು, ಅಜ್ಜ, ಈ ವಯಸ್ಸಿನಲ್ಲಿ ಇಷ್ಟು ಕಷ್ಟಪಡುತ್ತಿದ್ದೀರಲ್ಲ, ನಮ್ಮ ರಾಜ ನಿಮಗೆ ಸರಿಯಾದ ಸೌಲಭ್ಯ ನೀಡಿಲ್ಲವೇ ಎಂದು ಕೇಳಿದ. ಆಗ ರೈತ ನಗುತ್ತಾ, ಹಾಗೆ ಹೇಳಬೇಡಪ್ಪ, ನಮ್ಮ ರಾಜ ಧರ್ಮಪ್ರಭು, ನಮಗೆ ಬೇಕಾದ ಎಲ್ಲವನ್ನೂ ನೀಡಿದ್ದಾನೆ. ಈ ಭೂಮಿ ತಾಯಿ ನಮಗೆ ಅನ್ನ ನೀಡುತ್ತಾಳೆ, ಅದನ್ನು ಬೆಳೆಯುವುದು ನನ್ನ ಕರ್ತವ್ಯ. ಕಷ್ಟಪಟ್ಟು ದುಡಿದರೆ ಬರುವ ಸುಖವೇ ಬೇರೆ. ಇದನ್ನು ಕೇಳಿ ರಾಜನಿಗೆ ತುಂಬ ಸಂತೋಷವಾಯಿತು. ಆದರೆ ಸ್ವಲ್ಪ ಮುಂದೆ ಹೋದಾಗ ಒಬ್ಬ ವ್ಯಾಪಾರಿ ಅಳುತ್ತಿದ್ದುದನ್ನು ಕಂಡನು. ರಾಜನು ವ್ಯಾಪಾರಿಯನ್ನು ವಿಚಾರಿಸಿದಾಗ ವ್ಯಾಪಾರಿ ಹೇಳಿದ, ಸ್ವಾಮಿ, ನಾನು ಕಷ್ಟಪಟ್ಟು ಗಳಿಸಿದ ಹಣದ ಚೀಲವನ್ನು ಯಾರೋ ಕದ್ದಿದ್ದಾರೆ. ಈಗ ನಾನು ಬೀದಿಗೆ ಬಂದಿದ್ದೇನೆ ಎಂದನು. ರಾಜನು ಕೂಡಲೇ ಮರುದಿನ ಅವನನ್ನು ಅರಮನೆಗೆ ಬರುವಂತೆ ಹೇಳಿದನು. ಮಾರನೇ ದಿನ ಅರಮನೆಯಲ್ಲಿ ರಾಜನು ತನ್ನ ಚಾಕಚಕ್ಯತೆಯಿಂದ ಕಳ್ಳನನ್ನು ಪತ್ತೆ ಹಚ್ಚಿದನು. ಅದು ಹೇಗೆಂದರೆ, ಸಂಶಯವಿದ್ದ ಎಲ್ಲರಿಗೂ ಒಂದೊಂದು ಮಂತ್ರದ ಕೋಲು ನೀಡಿದನು. ಯಾರು ಕಳ್ಳನೋ ಅವನ ಕೋಲು ರಾತ್ರಿಯೊಳಗೆ 2 ಇಂಚು ಬೆಳೆಯುತ್ತದೆ ಎಂದು ಸುಳ್ಳು ಹೇಳಿದನು. ನಿಜವಾದ ಕಳ್ಳನು ಭಯದಿಂದ ತನ್ನ ಕೋಲನ್ನು ಮೊದಲೇ 2 ಇಂಚು ಕತ್ತರಿಸಿ ಇಟ್ಟುಕೊಂಡಿದ್ದನು. ಬೆಳಿಗ್ಗೆ ಎಲ್ಲರೂ ಕೋಲುಗಳನ್ನು ಪರೀಕ್ಷಿಸಿದಾಗ ಕಳ್ಳನ ಕೋಲು ಚಿಕ್ಕದಾಗಿತ್ತು. ರಾಜನು ಅವನನ್ನು ಶಿಕ್ಷಿಸಿ ವ್ಯಾಪಾರಿಗೆ ನ್ಯಾಯ ಒದಗಿಸಿದನು. ಈ ಕಥೆಯ ನೀತಿ, ನ್ಯಾಯವಂತನಾದ ರಾಜನಿದ್ದರೆ ರಾಜ್ಯವು ಸುಭಿಕ್ಷವಾಗಿರುತ್ತದೆ ಮತ್ತು ಬುದ್ಧಿವಂತಿಕೆಯಿಂದ ಯಾವುದೇ ಕಠಿಣ ಸಮಸ್ಯೆ ಇದ್ದರೂ ಬಗೆಹರಿಸಬಹುದು.